ಅಮ್ಮ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತೀನಿ ಬಿಡಿ. ಬಂದೆ. ಧ್ರುವ, ಧ್ರುವ, ಏನಾದ್ರೂ ಮರ್ತ್ಬಿಟ್ಟಿದ್ಯಾಪ? ಮರೆಯೋಕೆ ಅಂತಾನೆ ಹೋಗಿದ್ದೆ ಸರ್ಸು, ಆದ್ರೆ ವಾಪಸ್ ಬರೋ ಹಾಗಾಯ್ತು. ಏನ್ ಹೇಳ್ತಾ ಇದ್ಯೋ? ಅಂದ್ರೆ ನಾನು ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ವಾಪಸ್ ಬಂದೆ. ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ. ನಿಜ ಹೇಳ್ತಿದ್ಯೇನು? ನಾನು ಇಲ್ಲೇ ಕೆಲಸ ಹುಡ್ಕೊಂಡು ಇಲ್ಲೇ ಇರ್ತೀನಿ, ಇನ್ಯಾವತ್ತೂ ಬಿಟ್ಟು ಹೋಗಲ್ಲ. ಧ್ರುವ, ಅಷ್ಟು ಇರು ಅಂತ ಕೇಳ್ಕೊಂಡ್ರು ಆಗಲ್ಲ ಅಂತ ಹೋಗಿ ಈಗ ವಾಪಸ್ ಬಂದಿದ್ಯಾ? ಇದು ಕನ್ಸಲ್ಲ ತಾನೆ? ನಿಜ ತಾನೆ? ಇದ್ ಕನ್ಸಲ್ಲ ಸರ್ಸು, ನಿಜಾನೇ. ನಾನು ನನ್ನ ಸರ್ಸುನ ಬಿಟ್ಟು ಎಲ್ಲೂ ಹೋಗಲ್ಲ. ನೋಡು, ನಾನು ಬಸ್ ಸ್ಟಾಪಿಗೆ ಹೋಗಿದ್ನಾ, ಅಲ್ಲಿ ಅರ್ಧ ಗಂಟೆನೂ ನಂಗೆ ನಿನ್ನ ಬಿಟ್ಟಿರಕ್ಕಾಗ್ಲಿಲ್ಲ. ನನ್ ಮನ್ಸು ಒಪ್ಲೇ ಇಲ್ಲ. ನೋಡು, ಅರ್ಧ ಗಂಟೆ ಇರಕ್ಕಾಗದೆ ಇರೋನು 3 ವರ್ಷ ಇರ್ತಾನ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಅದೇನೋ ಹೇಳ್ತಾರಲ್ಲ, ಬುದ್ಧಂಗೆ ಬೋಧಿ ಮರದ ಕೆಳಗೆ ಜ್ಞಾನೋದಯ ಆಯ್ತಂತೆ. ನನ್ ಮಗನ್ಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಜ್ಞಾನೋದಯ ಆಗಿದೆ. ಇರ್ಲಿ ಬಿಡು, ಅದೆಲ್ಲ ಇರ್ಲಿ ಬಿಡು. ದೀಪಾ, ದೀಪಾ, ನಿಮ್ ಅಣ್ಣ ಬಂದಿದ್ದಾನ್ ಕಣೆ. ಅವ್ನ್ ಯಾವ ಕೆಲ್ಸಕ್ಕೂ ಹೋಗಲ್ವಂತೆ. ಬಾಮ, ಬಾಂಗ್ಲಾದೇಶಕ್ಕೆ ಹೋಗಲ್ಲ ತಾನೆ? ದೀಪಾ, ಅವ್ನ್ ಹೋಗಲ್ವಂತೆ ಬಾಂಗ್ಲಾದೇಶಕ್ಕೆ. ಬಾಮ. ಅಯ್ಯೋ ನನ್ ಕಂದ, ನನ್ ಮಾತ್ ಕೇಳ್ಬಿಟ್ಟಿಯಲ್ಲೋ. ದೀಪಾ, ದೀಪಾ, ಬೇಗ ಬಾರೆ.